ಏಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಮಾಡ್ತಾಯಿದ್ದೀನಿ. ನಾವು ಬೇಕು ಅಂದ ಕೂಡಲೇ ನಾವು ದೋಸೆನ ಮಾಡ್ಕೊಂಡು ತಿನ್ಬೋದು, ಅಷ್ಟು ಸುಲಭವಾಗಿ ಮಾಡ್ತಾಯಿದ್ದೀನಿ. ಹಾಗೆ ದೋಸೆ ಎತ್ತಕ್ಕೆ ಬರಲ್ಲ, ಕಿತ್ತೋಗುತ್ತೆ ಅನ್ನೋ ಇದೇ ಟೆನ್ಷನ್ನೇ ಬೇಡ, ಅಷ್ಟು ಸುಲಭವಾಗಿ ಮಾಡ್ಕೊಬೋದು. ಬನ್ನಿ ನೋಡೋಣ. ಇವಾಗ ಮೊದಲಿಗೆ ಒಂದು ಬಟ್ಲಿನಷ್ಟು ರವೆ ತೊಗೊಂಡಿದ್ದೀನಿ. ಬಾಂಬೆ ರವೆ, ಉಪ್ಪಿಟ್ಟಿಗೆ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಅದೇ ರವೆನ ತೊಗೊಂಡಿದ್ದೀನಿ ಒಂದು ಬಟ್ಲಿನಷ್ಟು. ಅದೇ ಬಟ್ಲಿನಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ. ನೀವು ಪೇಪರ್ ಅವಲಕ್ಕಿ ಕೂಡ ಬಳಸ್ಕೋಬೋದು. ಇದನ್ನು ನೀಟಾಗಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ನಾನು. ನಂತರ ಮೊಸರು ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಒಂದು ಬಟ್ಲಿನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ, ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ನಂತರ ಅದೇ ಬಟ್ಲಿನಲ್ಲಿ ಒಂದು ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1/4 ಬಟ್ಲು ಕೂಡ ಹಾಕೊಂಡ್ರೂ ನಡೆಯುತ್ತೆ, ಯಾಕಂದರೆ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ನೆನೆಬೇಕು, ರವೆ ಕೂಡ ನೆನೆಬೇಕು. ಹಾಗಾಗಿ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ತುಂಬ ಚೆನ್ನಾಗಿ ನೆನೆಯುತ್ತೆ, ಅವಲಕ್ಕಿ ಆಗಲಿ ರವೆ ಆಗಲಿ. ಪ್ಲೇಟ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ. ಟೈಮ್ ಇಲ್ಲಾಂದರೆ ಒಂದು 20 ನಿಮಿಷ ಬಿಡ್ಬೋದು. ಪೇಪರ್ ಅವಲಕ್ಕಿ ಹಾಕಿದ್ರಂತೂ ತುಂಬ ಸುಲಭ, ಒಂದು 1/4 ಗಂಟೆಲಿ ನಮಗೆ ರೆಡಿಯಾಗಿ ಹೋಗುತ್ತೆ. ನೋಡಿ ಇವಾಗ ತುಂಬ ಚೆನ್ನಾಗಿ ನೆಂದಿದೆ, ಒಂದು ಅರ್ಧ ಗಂಟೆ ಬಿಟ್ಟಿದ್ದಾನು ಗಟ್ಟಿ ಅವಲಕ್ಕಿ ಹಾಕಿರೋದ್ರಿಂದ. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಜಾಸ್ತಿ ನೀರನ್ನು ಹಾಕೋಬಾರ್ದು, ಬಟ್ಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ. ದೋಸೆ ಬ್ಯಾಟರ್ ನಮಗೆ ತೀರಾ ತೆಳ್ಳಗಾದರೆ ನಮಗೆ ಚೆನ್ನಾಗಿ ಬರೋದಿಲ್ಲ, ಆದಷ್ಟು ನುಣ್ಣಗೆ ರುಬ್ಕೊಂಡಾದ ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೋಡಾ ಕೂಡ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾವು ಯಾವುದೇ ಇನ್ಸ್ಟೆಂಟಾಗಿ ನಾವು ಬೇಕು ಅಂದಿದ ತಕ್ಷಣ ನಾವು ಮಾಡ್ಕೊತೀವಿ ಅನ್ನೋದಾಗಲಿ, ನಮಗೆ ಸಾಫ್ಟಾಗಿ ಬರಬೇಕಂದ್ರೆ ನಾವು ಸ್ವಲ್ಪ ಸೋಡಾವನ್ನು ಬಳಸಲೇಬೇಕು. ನಿಮಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಆವಾಗಲೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಈಗ ಎಲ್ಲ ಕೂಡ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಬಿಟ್ಬಿಡಿ, ಯಾಕಂದರೆ ಉಪ್ಪೆಲ್ಲ ಕರಗಬೇಕಲ್ಲ, ಅದಕ್ಕೋಸ್ಕರ. ಒಂದು 5 ನಿಮಿಷ ಬಿಟ್ಟಾದ ನಂತರ ನೋಡಿ ಇವಾಗ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಚೆನ್ನಾಗಿದ್ರೆ ನಮಗೆ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. 100% ಈ ಅಳತೆಯಲ್ಲಿ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನಾವು ಯಾವಾಗಲೇ ಮಾಡಬೇಕಾದ್ರೆ ಹಂಚು ಕಾದಾದ್ಮೇಲೆ ನಂತರ ನಾವು ನೀರನ್ನು ಚುಮ್ಸಿದ್ರೆ ಸ್ವಲ್ಪ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಸ್ವಲ್ಪ ಮಂದಾಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಮಗೆ ಸ್ವಲ್ಪ ಸಾಫ್ಟಾಗಿ ಬೇಕಲ್ವ, ಅದಕ್ಕೋಸ್ಕರ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ತೆಳ್ಳಗೆ ಹಾಕ್ಕೋಬೋದು. ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಬೆಂದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ, ಬೆಣ್ಣೆ, ತುಪ್ಪ ನೀವು ಯಾವ್ದು ಬೇಕಾದ್ರೂ ನೀವು ಬಳಸ್ಕೊಬೋದು. ನಂತರ ತುಂಬ ಚೆನ್ನಾಗಿ ಏಳುತ್ತೆ ದೋಸೆ. ಯಾವುದೇ ಕಾರಣಕ್ಕೂ ತವೆಗೆ ಅಂಟುತ್ತೆ, ನಮಗೆ ತೆವೆಯಿಂದ ಬರಲೇ ಇಲ್ಲ ದೋಸೆ. ನನಗೂ ಕೂಡ ತುಂಬ ಅನುಭವ ಆಗಿದೆ ಆ ಥರ. ಇದಂತೂ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈಗ ಊಟ ಮಾಡಿ ಹಾಕ್ತಾ ಇದ್ದೀನಿ ನೋಡಿ, ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಆರಾಮಾಗಿ ಮಾಡ್ಕೋಬೋದು, ಬೆಳಗ್ಗೆ ಎದ್ದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ದೋಸೆ ರೆಡಿಯಾಗಿದೆ. ನಂತರ ಒಂದಲ್ಲ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನೀರನ್ನು ಚುಮ್ಸೋದ್ರಿಂದ ದೋಸೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ತವೆ ಮೇಲೆ ಇದ್ದರೆ ಏನಾಗುತ್ತೆ, ದೋಸೆ ಹಾಕೋದಕ್ಕೆ ಬರೋದಿಲ್ಲ, ದೋಸೆ ಕಿತ್ಕೊಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕಲರ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ಈಗ ಸ್ವಲ್ಪ ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿಲ್ಲ, ಹಾಗೆಯೇ ಮಾಡ್ಕೊತಾ ಇದ್ದೀನಿ. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ, ಎಷ್ಟು ತೂತು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ, ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.